CBI ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಇಲ್ಲಿದೆ ನೋಡಿ, CBI ಪ್ರೆಸ್ ರಿಲೀಸ್ ಇದು. ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಎ ಸಮ್ ಆಫ್ 89.63 crores was directed through the forged check and RTGS transaction and the diverted fund, whether further layered through approximately 600 bank accounts and ultimately converted into cash, luxury vehicle, ಗೋಲ್ಡ್, ಇಷ್ಟಕ್ಕೆ ಕನ್ವರ್ಟ್ ಮಾಡಿದ್ದಾರೆ ಅಂತೇಳಿ ಆ ಚಾರ್ಜ್ ಶೀಟಲ್ಲೇ ಇದೆ. ಅದರಲ್ಲಿ ಫರ್ದರ್ ಮಿಸ್ಟರ್ ಬಿ ನಾಗೇಂದ್ರ, ದೆನ್ ದ ಮಿನಿಸ್ಟರ್ ಈಸ್ ಬೆನಿಫಿಷರಿ ಆಫ್ ದ ಬೇನಾಮಿ ವೆಹಿಕಲ್ purchased using the divert the fund and the fraud amount was received by his close associate Nekkundi Nagaraj and his relative. ಇಷ್ಟು ದುಡ್ಡು ಅವನ ರಿಲೇಟಿವ್ಸ್ಗೆ ಹೋಗಿದೆ. ಯಾರ್ಯಾರಿಗೆ ಹೋಗಿದೆ? ಅದರಲ್ಲಿ ಇನ್ವೆಸ್ಟಿಗೇಷನ್ ಎಸ್ಟಾಬ್ಲಿಷ್ಡ್ ದಟ್ ಶ್ರೀ ಬಿ ನಾಗೇಂದ್ರ ಮಿನಿಸ್ಟರ್ ರಿಸೀವ್ಡ್ ಇಲ್ಲಿಗಲ್ gratification of the 1.2 crores through Nagaraj, routed into the account of the minister's sister, brother-in-law, personal assistant, and a farmhouse owner at Ballari. Nagaraj itself received 5.72 crores from the SKR infrastructure and it is a sister concern. ಇಷ್ಟು ಕಾಂಗ್ರೆಸ್ ಅವರು ಏನು ಇಲ್ಲ ಅಂತ ಹೇಳ್ತಾರಲ್ಲ, ಇಷ್ಟು ಚಾರ್ಜ್ ಶೀಟಲ್ಲಿ ಮೆನ್ಷನ್ ಆಗಿದೆ. ನಾಗೇಂದ್ರನ ಸಿಸ್ಟರ್ಗೆ ಯಾಕೆ ಸಂಬಂಧ ಇಲ್ಲ, ನಾಗೇಂದ್ರನಿಗೆ ಸಂಬಂಧ ಇಲ್ಲ ಅಂತ ಹೇಳಿ ಇಟ್ಕೊಳ್ಳಿ. 187 ಕೋಟಿಗೂ ನಾಗೇಂದ್ರನಿಗೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂಬಂಧ ಇಲ್ಲ ಅಂದ್ರೆ ನಾಗೇಂದ್ರ ಸಿಸ್ಟರ್ಗೆ ಹೆಂಗೆ ಹೋಗ್ತೈತೆ? ಸಿಸ್ಟರ್ ಇನ್ ಲಾ ಹೆಂಗೆ ಹೋಗ್ತೈತೆ? ನೆಕ್ಕುಂಡಿ ನಾಗರಾಜ್ ಕೊಡ್ತಾರೆ. ಯಾರು ನೆಕ್ಕುಂಡಿ ನಾಗರಾಜು? ರೈಟ್ ಹ್ಯಾಂಡ್. ಅವನೇನು ಎಂಪ್ಲಾಯ್ ಅಲ್ಲಿ? ಈಸ್ ನಾಟ್ ಎ ಎಂಪ್ಲಾಯ್ ಆಫ್ ವಾಲ್ಮೀಕಿ ನಿಗಮ. ಹೆಂಗೆ ಹೋಗ್ತೈತೆ? ಇಷ್ಟು ರೂಟ್ ಮಾಡಿದ್ದಾರೆ. ಮೇಲೆ ಹಂಚ್ಕೊಳೋದ್ರಲ್ಲಿ ಆಫೀಸರ್ಸ್ಗೂ ಕೊಟ್ಟಿದ್ದಾರೆ. ಆಫೀಸರ್ಸ್ಗೂ ಕೂಡ ಶ್ರೀ ಪ್ರಕಾಶ್ ಸೆಕ್ಷನ್ ಆಫೀಸರ್, ಅವನಿಗೂ ದುಡ್ಡು ಕೊಟ್ಟಿದ್ದಾರೆ. ಅವನಿಗೆ 15.50 ಲಕ್ಷ ಕೊಟ್ಟಿದ್ದಾರೆ ಅವನಿಗೂ. ಇಷ್ಟು ದಾಖಲೆಗಳನ್ನು ಅಸೆಂಬ್ಲಿಯಲ್ಲೇ ಅವತ್ತು ನಾನು ಪ್ರೆಸೆಂಟ್ ಮಾಡಿದ್ದೀನಿ, ಕೊಟ್ಟಿದ್ದೀನಿ. ದಾಖಲೆಗಳನ್ನು ಸ್ಪೀಕರ್ ಥ್ರೂ CMಗೆ ಕೊಟ್ಟಿದ್ದೀನಿ. ಅದೆಲ್ಲ ನೋಡಿದ ಮೇಲೇ ಮುಖ್ಯಮಂತ್ರಿಗೆ ಅನಿಸಿದ್ದು, ಯಾರು ಇವರು ಅವತ್ತು ಸಿದ್ದರಾಮಯ್ಯನಿಗೆ ಅನಿಸಿದ್ದು, ಅಶೋಕ್ ಕರೆಕ್ಟಾಗಿ ಹೇಳ್ತಾ ಇದ್ದಾನೆ ಅಂತ ಅನಿಸಿದ ಮೇಲೆ ಎದ್ದು ನಿಂತ್ಕೊಂಡು ಮಿಸ್ಟರ್ ಅಶೋಕ್ ಹೇಳಿದ್ದಾರೆ ಇದರಲ್ಲಿ, ಮಿಸ್ಟರ್ ಅಶೋಕ್ ನೀವು ಪದೇ 187 ಕೋಟಿ ಹೇಳ್ತೀರ, ಅಲ್ಲಪ್ಪ ಬಿರಿ ಪಾಪ ಅವನು 89 ಕೋಟಿ ಅಷ್ಟೇ ತಿಂದಿರೋದು ಅಂತ ಹೇಳಿದ್ರು. ಅದು ದಾಖಲೆಯಲ್ಲಿದೆ. ಇಲ್ಲಿ ನೋಡಿ, ದಾಖಲೆ ತಗೊಳ್ಳಿ ಬೇಕಾದ್ರೆ ಮಾತಾಡಿ. ದಾಖಲೆ ಕೊಟ್ಟಿಲ್ಲ ಅಂತಾರಲ್ಲ ಅಸೆಂಬ್ಲಿಯಲ್ಲಿ, ಇಲ್ಲಿ ದಾಖಲೆ ಕೊಟ್ಟಿದ್ದೀನಿ ನೋಡಿ. ಇಷ್ಟು ನಾನು ಮಾತಾಡಿರೋದು ಅಫಿಷಿಯಲ್ ಇದು ಆರ್ಡರ್ ಕಾಪಿ, ಇದು ಸರ್ಟಿಫೈಡ್ ತಂದಿದ್ದೀನಿ ಎಲ್ಲ. ಇಷ್ಟನ್ನು ಕೊಟ್ಟಿದ್ದೀನಿ. ಇದರಲ್ಲಿ ಪೂರ್ತಿ ಡೀಟೇಲ್ ಇದೆ. ಅಂದಮೇಲೆ ಅವಾಗ ಸಿದ್ದರಾಮಯ್ಯನವರಿದ್ದಾಗ ಇವ್ರು ಕಳ್ಳ, DK ಶಿವಕುಮಾರ್ ಬಂದಮೇಲೆ ಹೆಂಗೆ ಕ್ಲಿಯರ್ ಆಗ್ಬಿಡ್ತೈತಿ ಇದು? ಇನ್ಸ್ಪೆಕ್ಟರ್ DK ಶಿವಕುಮಾರ್ ಬಂದಮೇಲೆ ಇನ್ಸ್ಪೆಕ್ಟರ್ ಆಗ್ಬಿಡ್ತಾರೆ. ಹಾಂ, ಆಮೇಲೆ ಅದಾದಮೇಲೆ ಅವ್ರು ಬಂಧಿಸಿದ ಮೇಲೆ ಇಷ್ಟು ಪ್ರಾಪರ್ಟಿ ಅಟ್ಯಾಚ್ ಆಗಿದೆ. ನಾಗೇಂದ್ರ ತಪ್ಪೇ ಮಾಡಿಲ್ಲ ಅಂದರೆ ಪ್ರಾಪರ್ಟಿ ಯಾಕೆ ಅಟ್ಯಾಚ್ ಆಗಬೇಕು ಅವ್ರದ್ದು? ಈಗ ಅವ್ರ ಅಕೌಂಟ್ಗೆ ಹೋಗಿಲ್ಲ, ಅವ್ರ ಜಮೀನು ತಗೊಂಡಿಲ್ಲ, ಏನು ಬಂದಿಲ್ಲ ಅಂತಂದರೆ ಎಲ್ಲ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಇಲ್ಲಿದೆ ನನ್ನ ಹತ್ರ. CBIನವರು ಅವ್ರ ಪ್ರಾಪರ್ಟಿನ, ನಾಗೇಂದ್ರ ಪ್ರಾಪರ್ಟಿನ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ. ಕೋರ್ಟ್ ಗಮನಕ್ಕೆ ತಂದು ಮಾಡಿರೋ ಅಂಥದ್ದು. ಇದು ಅಟ್ಯಾಚ್ ಮಾಡಬೇಕಾದ್ರೆ ಕೋರ್ಟಿಗೆ ತಿಳಿಸಬೇಕು ಅವರು. ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಅಷ್ಟು 9/9/2024
25 ಮೂವೇಬಲ್ ಪ್ರಾಪರ್ಟಿ, ಇಮ್ಮೂವೇಬಲ್ ಪ್ರಾಪರ್ಟಿ ಎರಡೂ ಇದು ಮಾಡಿದ್ದಾರೆ, ಅವರು ಅಟ್ಯಾಚ್ ಮಾಡಿದ್ದಾರೆ. ಇದು ದಾಖಲೆ. ಆಮೇಲೆ ನೀವು ಹೇಳಿದ್ರಿ SIT ಅವರಿಗೆ ವಾಷಿಂಗ್ ಮಿಷಿನ್ಗೆ ಹಾಕಿ ಸರ್ಫ್ ಹಾಕಿ ತೊಳೆದ್ಬಿಟ್ರು, ಕ್ಲಿಯರಾಗಿ ಕಲೆ ಇದ್ದಿದ್ದೆಲ್ಲ ಹೊರಟೋಯ್ತು ಅಂತ. ನೋಡಿ ಇಲ್ಲೇ ಅವ್ರದ್ದು SIT ಅವ್ರ ನೋಟಲ್ಲಿ, SIT ನೋಟಲ್ಲಿ FSL ರಿಪೋರ್ಟ್, ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್, ಕರ್ನಾಟಕ ರಾಜ್ಯದ್ದು, ಡೆಲ್ಲಿದಲ್ಲ ಇದು. ಇದರಲ್ಲಿ ಕ್ಲಿಯರಾಗಿ ಮಾತಾಡವ್ರೆ ಎಷ್ಟು ಸರಿ. ಅದರಲ್ಲಿ ಕ್ಲಿಯರಾಗಿ ಯಾಕೆ ನೆಕ್ಕುಂಡಿ ಮಿಸ್ಟರ್ B ನಾಗೇಂದ್ರ, ಮಿಸ್ಟರ್ ನೆಕ್ಕುಂಡಿ ನಾಗರಾಜ್, ಪೊಲಿಟಿಕಲ್ ಏಡ್ಸ್ ಇದರಲ್ಲಿ ಮಾತಾಡಿರೋದ್ರ ಬಗ್ಗೆ ಇಷ್ಟು ಸರ್ಟಿಫೈಡ್ ಕಾಪಿ ಇದು. ಮೊಬೈಲ್ ಟು ಮೊಬೈಲ್ ಚಾಟ್ಸ್, ಮೊಬೈಲ್ ಟು ಮೊಬೈಲ್ ಮಾತಾಡೋದು ಇಷ್ಟು ದಾಖಲೆ. ಅವ್ರು SIT ಹೇಳಿದ್ರಲ್ಲ, SITಯಲ್ಲಿ ನಾಗೇಂದ್ರನ ಹೆಸರೇ ಇಲ್ಲ ಅಂದರು. ಇಲ್ಲಿ ನಾಗೇಂದ್ರನ ಹೆಸರೇ ಇದೆ ನೋಡಿ, SIT ಇದೆ, ಇದು ರಿಪೋರ್ಟ್ SIT ಇದೆ. ಎಲ್ಲ ಕೊಟ್ಬಿಡ್ತೀನಿ ನಿಮಗೆ, ಓದ್ಕೊಂಬಿಡಿ. ಫುಲ್ಲು ಒಂದು 20 ಪೇಜ್ ಇದೆ. ಹಾಂ, ದುಡ್ಡು ಯಾರ್ಯಾರಿಗೆ ಎಷ್ಟೆಷ್ಟು ಎಲ್ಲೆಲ್ಲಿ ಕೊಡಬೇಕು, ಹೆಂಗೆ ಕೊಡಬೇಕು, ಬಳ್ಳಾರಿಗೆ ಎಷ್ಟು ಹೋಗ್ಬೇಕು, ಆಮೇಲೆ ಆಂಧ್ರಾಗೆ ಎಷ್ಟು ಹೋಗ್ಬೇಕು ಅಂತ ಡೈರೆಕ್ಷನ್ ಕೊಟ್ಟಿರೋದು. ಎಷ್ಟು ಪೇಜ್ ಗಟ್ಟೆ ಇದೆ ಆಗಿದೆ, ನಂಬರ್ಸ್ ಎಲ್ಲ ಉಲ್ಲೇಖ ಆಗಿದೆ. ಇಲ್ಲೇ ಕೊಟ್ಟಿದ್ದೀನಿ ನೋಡಿ, ಓದೋದು ನಿಮ್ಗೆ ಅರ್ಥ ಆಗ್ತೈತೆ. FSL ರಿಪೋರ್ಟ್ ಇದು, ಯಾರ್ಯಾರು ಎಷ್ಟೆಷ್ಟು. ಈಗ ನೆಕ್ಕುಂಡಿ ನಾಗರಾಜ್ ಅರೆಸ್ಟ್ ಆಗಿ ಅವನು ಅಪರಾಧಿ ಅಂತ ಪ್ರೂವ್ ಔಟ್ ಇದೆ, ಅದನ್ನು ಒಪ್ಕೊತಾ ಇದ್ದಾರೆ. ಯಾರು? ಸರ್ಕಾರನೂ ಒಪ್ಕೊತಾ ಇದೆ. ನೆಕ್ಕುಂಡಿ ನಾಗರಾಜ್ಗೂ ನಾಗೇಂದ್ರನಿಗೆ ಏನು ಸಂಬಂಧ? ಫೋರೆನ್ಸಿಕ್ ಇದರಲ್ಲಿ ಬಂದಿದೆ ಅವರು. ಅವನು ನೆಕ್ಕುಂಡಿ ನಾಗರಾಜು ಈ ಘಟನೆ ಆದಾಗ ಎಷ್ಟು ಸರಿ ಮಾತಾಡಿದ್ದಾರೆ, ಅವ್ರ ಜೊತೆ ಏನೇನು ಟ್ರಾನ್ಸಾಕ್ಷನ್ ಅಷ್ಟನ್ನು ಮೆನ್ಷನ್ ಆಗಿದೆ ಇದರಲ್ಲಿ. ಅದರಿಂದ ನಾವು ಈ ಒಂದು ದಲಿತರ ಹಣ ಏನು ಸಿದ್ದರಾಮಯ್ಯನವರಿದ್ದಾಗ ಬಡ್ಜೆಟ್ಟಲ್ಲಿ ದಲಿತರ ಹಣ ಸುಮಾರು 42,000 ಕೋಟಿ ಅಲ್ಲನಪ್ಪ, 42,000 ಕೋಟಿ ಡೈವರ್ಟ್ ಮಾಡಿದ್ದಾರೆ ದಲಿತರ ಹಣ. TSPಯಿಂದ SCP TSPಯಿಂದ 42,000 ಕೋಟಿ ಅದು ಡೈವರ್ಟ್ ಮಾಡಿದ್ದಾರೆ. ಆದರೆ ಇಲ್ಲಿ ದಲಿತರ ಕೇರಿಗಳಿಗೆ ಹೋಗ್ಬೇಕಾಗಿದ್ದಣ, ದಲಿತರ ಅಭಿವೃದ್ಧಿಗೆ ಹೋಗ್ಬೇಕಾಗಿದ್ದಣ, ದಲಿತರ ಮಕ್ಕಳು ಅವರು ವಿದ್ಯಾಭ್ಯಾಸಕ್ಕೆ ಇಂಜಿನಿಯರೋ ಡಾಕ್ಟರ್ ಆಗಬೇಕಾಗಿತ್ತು. ಅವರು 3.5 ವರ್ಷದಿಂದ ಅವ್ರಿಗೆ ಫೀಸ್ ಕಟ್ಟಬೇಕಾಯಿತು, ಅವ್ರ ಶಾಲೆಗೆ ಹೋಗೋಕ್ಕೆ ಹಣ ಕೊಡಬೇಕಾಯಿತು, ಅವ್ರಿಗೆ ಓದೋ ಅಂಥದ್ದಕ್ಕೆ ಎನ್ಕರೇಜ್ ಮಾಡಬೇಕಾಯಿತು. ಇದೆಲ್ಲ ಇದ್ದಿದ್ದ ಹಣ ಇದು. ನಾವು ಕೇಳ್ತಾ ಇರೋದು, ಅವ್ರು ಹೇಳ್ತಾ ಇದ್ದಾರೆ ದಲಿತರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ. ನಾಗೇಂದ್ರ ಒಬ್ಬನೇನ ದಲಿತ? ಮಾದೇವಪ್ಪ ದಲಿತ ಅಲ್ವಾ? ಬಳ್ಳಾರಿಯಲ್ಲಿ ಗಣೇಶ್ ಇದ್ದಾರೆ, ತುಕಾರಾಮ್ ಅವರ ಶ್ರೀಮತಿಯವರಿದ್ದಾರೆ, ಲೇಡಿ ಕೋಟಾನೂ ಆಗುತ್ತೆ, ರೆಗ್ಯುಲರು ಆಗುತ್ತೆ, ಬಳ್ಳಾರಿಗೂ ಆಗುತ್ತೆ. ಅವ್ರ ಹಂಗಾರೆ ಸರ್ಕಾರ ಹೇಳೋದು ನಾಗೇಂದ್ರ ಒಬ್ಬ ದಲಿತ, ಇವ್ರು ಯಾರು ದಲಿತರಲ್ಲ, ಗಣೇಶು ದಲಿತರಲ್ಲ, ಆ ಮೇಡಮ್ಮು ದಲಿತರಲ್ಲ, ಮಾದೇವಪ್ಪನೂ ದಲಿತರಲ್ಲ ಅನ್ನೋ ಉದ್ದೇಶ ಇದೆಯಾ ನಿಮಗೆ? ಮಾಡಿ, ಒಂದು 4 ಜನ ಮಾಡಿ, ಎಲ್ಲರನ್ನು ತೆಗೆದಾಕಿ, ಇರೋರ್ನೆಲ್ಲ ಕೆಲವ್ರನ್ನೆಲ್ಲ ತೆಗೆದಾಕಿ ಮಾಡಿ, 4 ಜನ ದಲಿತರು ಮಾಡಿ. ನಮ್ಮದೇನೂ ಅಬ್ಜೆಕ್ಷನ್ ಇಲ್ಲ, ನಾವೇ ಬರ್ತೀವಿ ಸ್ವೇರಿಂಗ್ ಸೆರೆಮನಿಗೆ. ಅದು ಬಿಟ್ಬಿಟ್ಟು ನಾಗೇಂದ್ರ ದಲಿತ ಆಯ್ತಪ್ಪ, ಆ ದಲಿತರ ಹಣ ತಿನ್ನೋವಾಗ ನಿನ್ನ ಜ್ಞಾನ ಇರಲಿಲ್ವಾ?